ಎಲ್ರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ಫ್ಲೆಕ್ಸ್ ಬೋರ್ಡನ್ನು ಯಾವ ರೀತಿಗೆ ರೆಡಿ ಮಾಡ್ತೀವಿ ಅಂತ ತೋರಿಸ್ಕೊಡ್ತಾ ಇದ್ದೆ. ಶಿವರಾತ್ರಿ ಹಬ್ಬ ಇದೆ. ಇವಾಗ ಶಿವರಾತ್ರಿ ಹಬ್ಬಕ್ಕೆ ನೀವು ವಿಶಸ್ಸನ್ನು, ನಾಡಿನ ಸಮಸ್ತ ಜನರಿಗೆ ವಿಶಸ್ಸನ್ನು ಮಾಡಬೇಕಿರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ಒಂದು ಬ್ಯಾನರನ್ನು ಅಥವಾ ಫ್ಲೆಕ್ಸ್ ಬೋರ್ಡನ್ನು ರೆಡಿ ಮಾಡಬೇಕು ಅಂತ ತೋರಿಸ್ತೀನಿ. ನಾನಿಲ್ಲಿ ಫೀಟಲ್ಲಿ ತೊಗೋತೀನಿ. 1 feet = 12 inches ಇರುತ್ತೆ. ಹಾಗೆ ಇಲ್ಲಿ ನಾನು 3 x 2 ಫೀಟನ್ನು ತೊಗೊಂಡು ಒಂದು ಬ್ಯಾನರ್ ಅಥವಾ ಫ್ಲೆಕ್ಸ್ ಬೋರ್ಡನ್ನು ರೆಡಿ ಮಾಡ್ತಾ ಇದ್ದೀನಿ. ಸೊ ಮೊದಲು ನಾನು ಏನು ಮಾಡಬೇಕು ಅಂದರೆ, ಈ ಪೇಜಿಗೆ ಒಂದು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊತಿದ್ದೀನಿ. ರೆಕ್ಟ್ಯಾಂಗಲ್ ಶೇಪನ್ನು ಪಿಕ್ ಟೂಲ್ನ ಸಹಾಯದಿಂದ ಸೆಲೆಕ್ಷನ್ ಮಾಡಿದ್ದೀನಿ. ರೈಟ್ ಕ್ಲಿಕ್ ಮಾಡಿ ಇಂಪೋರ್ಟ್ ಅಂತ ತೊಗೊಳ್ತೀನಿ. ಇಂಪೋರ್ಟಲ್ಲಿ ನಾನು ಒಂದು ಬ್ಯಾಕ್ಗ್ರೌಂಡನ್ನು ತೊಗೊಳ್ತಾ ಇದ್ದೀನಿ. ಸೊ ಇಂಪೋರ್ಟ್ ಮಾಡಿದಂಥ ಇಮೇಜಸ್ಸನ್ನು ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಇದನ್ನ ನಾವೇನು ಮಾಡಬೇಕು ಅಂದರೆ ಶೇಪ್ ಒಳಗೆ ಸೇರಿಸ್ಬೇಕು. ಶೇಪ್ ಒಳಗೆ ಸೇರಿಸ್ಬೇಕು ಅಂದರೆ ಆಬ್ಜೆಕ್ಟಿಗೆ ಹೋಗ್ತೀನಿ. ಆಬ್ಜೆಕ್ಟಲ್ಲಿ ಪವರ್ ಕ್ಲಿಪ್ ಅಂತ ಇದೆ, ಪ್ಲೇಸ್ ಇನ್ಸೈಡ್ ಫ್ರೇಮ್ ಅಂತ ಇದೆ. ಪ್ಲೇಸ್ ಇನ್ಸೈಡ್ ಫ್ರೇಮ್ ಮಾಡಬೇಕು. ಇಲ್ಲಿ ಇವಾಗ ಅದು ಶೇಪ್ ಒಳಗೆ ಹೋಗಿ ಕೂರುತ್ತೆ. ಸೊ ಈಗ ಏನಂದರೆ ನಾವು ಶೇಪನ್ನು ಮೂವ್ ಮಾಡಿದರೂ ಕೂಡ ಪಿಕ್ಚರ್ಸ್ ಅದರೊಳಗೆ ಇರುತ್ತೆ. ನೋಡಿ ಎಕ್ಸಾಂಪಲ್ ಈ ರೀತಿಯಾಗಿ ನಾವು ಪಿಕ್ಚರ್ಸನ್ನು ಪಿಕ್ ಮಾಡಬೇಕು. ನೆಕ್ಸ್ಟ್ ನಾನಿಲ್ಲಿ ಟೆಸ್ಟನ್ನು ಟೈಪ್ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ನುಡಿ ಬೇಕಿರುತ್ತೆ. ನುಡಿ ತಗೊಳ್ಳಿಕ್ಕೆ ವಿಂಡೋ ಬಟನನ್ನು ಯೂಸ್ ಮಾಡಿ ನೆಕ್ಸ್ಟ್ ಇಲ್ಲಿ ನಾನು ನುಡಿ 4.6 ಅನ್ನು ತಗೋತಾ ಇದ್ದೀನಿ. ನೀವು ನಿಮ್ಮ ಸಿಸ್ಟಮಲ್ಲಿ ಯಾವುದಿದೆ ಅದನ್ನ ನೀವು ಅಪ್ಲಿಕೇಶನ್ ತಗೊಳ್ಳಿ. ಸೊ ಇದು ನೋಡಿ ಆನ್ ಆಗಿದೆ. ನಾನು ಟೆಸ್ಟನ್ನು ಬರೀತಾ ಇದ್ದೀನಿ. ಈ ಟೆಸ್ಟನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ.
ನೆಕ್ಸ್ಟ್ ನಾನು ಇನ್ನೊಂದು ಟೆಸ್ಟನ್ನು ಆ್ಯಡ್ ಮಾಡಬೇಕು. ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನಾನಿಲ್ಲಿ ಫೋಟೋನ ಅಪ್ಲೋಡ್ ಮಾಡಬೇಕಿರುತ್ತೆ. ಸೊ ನಾನಿಲ್ಲಿ ನನಗೆ ಶುಭಾಶಯಗಳಿಗೆ ಶುಭ ಕೋರುವವರು ಅಂತ ಹಾಕ್ತೀವಿ. ಇಲ್ಲಿ ಈ ಒಂದು ಜಾಗದಲ್ಲಿ ಶುಭ ಕೋರುವವರು ಅಂತ ಹಾಕ್ತೀನಿ ನಾನು. ಸೊ ಇಲ್ಲಿ ಈಗ ನೀವು ಯಾರು ಶುಭ ಕೋರ್ತಾ ಇದ್ದಾರೆ ಅವರು ಒಂದು ಫೋಟೋನ ಇಲ್ಲಿ ಹಾಕ್ಬೇಕಾಗುತ್ತೆ. ಸೊ ನಾನಿಲ್ಲಿ ಯಾರೋ ಒಂದು ಫೋಟೋನ ಹಾಕ್ತಾ ಇದ್ದೀನಿ ಅಂದರೆ ನಾನು ನನ್ನ ಫೋಟೋನ ಇಲ್ಲಿ ಹಾಕ್ತಾ ಇದ್ದೀನಿ. ಪಿಕ್ ಟೂಲ್ನ ಸಹಾಯದಿಂದ ರೈಟ್ ಬಟನನ್ನು ಕ್ಲಿಕ್ ಮಾಡಿ ಇಂಪೋರ್ಟಿಗೆ ಹೋಗಿ ಇಂಪೋರ್ಟಲ್ಲಿ ಪಿಕ್ಚರ್ಸನ್ನು ತಗೊಳ್ಳಿ. ಸೊ ನೀವು ನಿಮ್ಮ ಒಂದು ಫೋಟೋ ಅಥವಾ ಬೇರೆ ಯಾರೋ ಒಂದು ಬ್ಯಾನರಲ್ಲಿ ದೊಡ್ಡ ಫೋಟೋ ಕೊಡಬೇಕು, ಅವರದ್ದನ್ನು ನೀವು ತಗೋಬೇಕಾಗುತ್ತೆ. ಈಗ ಈ ಫೋಟೋದ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ದೊಡ್ಡದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇರೇಸರ್ ಟೂಲ್ನ ಸಹಾಯದಿಂದ ನಾನು ಈ ಒಂದು ಬ್ಯಾಕ್ಗ್ರೌಂಡನ್ನು ಅಳಿಸ್ತಾ ಇದ್ದೀನಿ.
ನನ್ನ ಸೈಜ್ ಸಣ್ಣ ಚಿಕ್ಕದು ಮಾಡ್ಕೊಡ್ತಾ ಇದ್ದೀನಿ. ಬ್ರಷ್ನ ಸೈಜನ್ನು ಪೇಜನ್ನ ಝೂಮ್ ಔಟ್ ಮಾಡ್ಕೊತಾ ಇದ್ದೀನಿ. ಫೋಟೋ ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ನಾನು ಡ್ರಾ ಮಾಡ್ತೀನಿ. ಟೆಸ್ಟ್ ಟೂಲ್ನ ಸಾಯಿಸಿ ನಾನು ಟೆಸ್ಟನ್ನು ಬರ್ಕೊತಾ ಇದ್ದೀನಿ. ಈಗ ನೆಕ್ಸ್ಟು ಇಲ್ಲಿ ನಾನು ಬೇರೆ ಉಳಿದವರ ಫೋಟೋನ ಹಾಕಬೇಕು ಅಂತ ಇದ್ದರೆ ಇಲ್ಲಿ ನಾನು ಅವರ ಹೆಸರನ್ನು ಬರಿತಾ ಇದ್ದೀನಿ. ಅವ್ರ ಬಗ್ಗೆ ನಾನು ಡೀಟೇಲ್ಸ್ ಹಾಕಬೇಕು.
ಈಗ ನಾನಿಲ್ಲಿ ಒಬ್ರೊಬ್ರದ್ದೇ ಫೋಟೋ ಹಾಕೋದಿದ್ರೆ ನೀವು ಒಬ್ರೊಬ್ರದ್ದೇ ಫೋಟೋ ಹಾಕ್ಬೋದು. ನಾನೊಂದು ಗ್ರೂಪ್ ಫೋಟೋನ ನಿಮ್ಗೆ ಇಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಒಬ್ರೊಬ್ರದ್ದೇ ಫೋಟೋ ಬೇಕಿದ್ರೆ ಒಬ್ರೊಬ್ರದ್ದೇ ಫೋಟೋ ಹಾಕ್ಕೊಳ್ಳಿ. ನಾನು ಗ್ರೂಪ್ ಫೋಟೋನ ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ರೆಕ್ಟ್ಯಾಂಗಲ್ ಶೇಪನ್ನು ತೊಗೊತಾ ಇದ್ದೀನಿ. ಸೊ ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡು ಇದನ್ನು ಶೇಪ್ ಟೂಲ್ನ ಮೂಲಕ ರೌಂಡೆಡ್ ರೆಕ್ಟ್ಯಾಂಗಲ್ ಆಗಿ ಪರಿವರ್ತಿಸ್ಕೊತೀನಿ. ರೌಂಡೆಡ್ ರೆಕ್ಟ್ಯಾಂಗಲ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಪಿಕ್ ಟೂಲ್ನ ಸಹಾಯದಿಂದ ಆ ಶೇಪನ್ನು ಸೆಲೆಕ್ಟ್ ಮಾಡಿದ್ದೀನಿ. ರೈಟ್ ಬಟನನ್ನು ಕ್ಲಿಕ್ ಮಾಡಿ ಇಂಪೋರ್ಟ್ ಡಾಟಾವನ್ನು ಕ್ಲಿಕ್ ಮಾಡ್ತಿದ್ದೀನಿ. ಸೊ ಇದನ್ನ ಈ ಒಂದು ಶೇಪಿಗೆ ಸೆಟ್ ಮಾಡ್ಕೋಬೇಕು. ಫೋಟೋನ ಇಟ್ಟು ಈ ಒಂದು ಶೇಪಿಗೆ ನೀವು ಸೆಟ್ ಮಾಡಿಕೊಳ್ಳಿ. ಈ ರೀತಿ ಶೇಪಿಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ಆಬ್ಜೆಕ್ಟ್ಗೆ ಹೋಗಿ ಪವರ್ ಕ್ಲಿಪ್ಪನ್ನು ಮಾಡ್ಕೊಳ್ಳಿ. ಯಾಕೆ ಪವರ್ ಕ್ಲಿಕ್ ಮಾಡ್ತೀವಿ ಅಂದರೆ ಆ ಶೇಪಿಂದ ಹೊರಗಡೆ ಎಲ್ಲೂ ಹೋಗಬಾರ್ದು ಅಂತ. ಸೊ ನೆಕ್ಸ್ಟ್ ಇಲ್ಲಿ ನಾನು ಕ್ಲಿಕ್ ಮಾಡ್ಕೊಂಡಂಥ ಇದಕ್ಕೆ ಔಟ್ಲೈನಿಗೆ ಒಂದು ನಾನು ಸ್ಟ್ರೋಕನ್ನು ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಬರುತ್ತೆ. ಈಗ ಕ್ಲಿಕ್ ಮಾಡಿಕೊಡಿ. ಇಲ್ಲಿ ನಿಮಗೆ ಔಟ್ಲೈನಲ್ಲಿ ಇದು ಬ್ಲ್ಯಾಕ್ ಇದೆ. ಸೊ ಈ ಔಟ್ಲೈನನ್ನು ಸ್ವಲ್ಪ ಚೇಂಜ್ ಮಾಡಿಕೊಡಿ. ನಾನು ಬ್ಲ್ಯಾಕ್ ಬದಲಿಗೆ ಇದನ್ನ ಬೇರೆ ಔಟ್ಲೈನನ್ನು ಕೊಡ್ತಾ ಇದ್ದೀನಿ. ಈ ಒಂದು ಕಲರ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಕಲರ್ಸ್ಗಳು ಬರ್ತವೆ. ಸೊ ನೀವು ಯಾವ ಕಲರ್ಸ್ ಬೇಕು ಆ ಕಲರ್ಸನ್ನು ತಗೊಳ್ಳಿ. ಸ್ವಲ್ಪ ನಾನು ನಿಮ್ಗೆ ಕಾಣಿಸ್ಲಿ ಅಂತ ಉದ್ದೇಶದಿಂದ ಈ ಥರ ಬೇರೆ ಕಲರ್ಸನ್ನು ತೊಗೊತಾ ಇದ್ದೀನಿ. ಸೊ ನೀವು ಅದಕ್ಕೆ ಮ್ಯಾಚ್ ಆಗುವಂಥ ಕಲರ್ಸ್ಗಳನ್ನು ತೊಗೋಬೇಕಾಗುತ್ತೆ. ಇಲ್ಲಿ ಬ್ಲೂ ಕಲರಲ್ಲಿ ಲೈನ್ ಬಂದಿದೆ ನೋಡಿ. ಸೊ ಬೋತ್ ಬ್ಲೂ ಕಲರಲ್ಲಿ. ಸೊ ಈ ರೀತಿಯಾಗಿ ನೀವು ಕೂಡ ಒಂದು ಫ್ಲೆಕ್ಸ್ ಬೋರ್ಡ್ ಅಥವಾ ಬ್ಯಾನರನ್ನು ರೆಡಿ ಮಾಡ್ಕೋಬೋದು. ಸೊ ಇದನ್ನು ಮಾಡಿ ಪ್ರಾಕ್ಟೀಸ್ ಮಾಡಿ. ಮುಂದಿನ ಇದರಲ್ಲಿ ಬೇರೆ ಒಂದು ಡಿಸೈನ್ಗಳ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.